ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಬರ ಪರಿಹಾರ ಎಲ್ಲ ರೈತರಿಗೂ ಕೊಡಿ, ರೋಣ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಚಿವರಿಗೆ ಮನವಿ. ಕೇಂದ್ರ ಸರ್ಕಾರ ನೀಡಿರುವ ಬರ ಪರಿಹಾರ ಹಣವನ್ನು ಎಲ್ಲ ರೈತರಿಗೂ ಸರಿಯಾಗಿ ಹಂಚಿಕೆ ಮಾಡಬೇಕು ಅಂತ ಒತ್ತಾಯಿಸಿ ರೋಣ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ಸೋಮವಾರ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲರಿಗೆ ಮನವಿ ಸಲ್ಲಿಸಿದರು. ಬರಗಾಲವನ್ನು ನಾವೆಲ್ಲ ಕಂಡಿದ್ದೇವೆ. ಆ ಉದ್ದೇಶದಿಂದ ಈಗಾಗಲೇ ಸರ್ಕಾರದವರು ಈ ಬರ ಪರಿಹಾರವನ್ನು ನಮ್ಮ ಜಿಲ್ಲೆಯ ರೈತರಿಗೆ ಹಾಗೂ ನಮ್ಮ ರೋಣ ತಾಲೂಕಿನ ರೈತರಿಗೆ ಬರ ಪರಿಹಾರವನ್ನು ಕೂಡ ಕೆಲವೊಂದು ಜನರಿಗೆ ಇವತ್ತು ಕಳಿಸಿದ್ದಾರೆ. ಅದು ಕೂಡ ಮುಟ್ಟಿರುತ್ತದೆ. ನಮ್ಮ ಉದ್ದೇಶ ಇಷ್ಟೇ, ಇವತ್ತು ಈ ಬರಗಾಲ ಅಂದ ಮೇಲೆ ಪ್ರತಿಯೊಬ್ಬ ರೈತನೂ ಕೂಡ ಇವತ್ತು ಬರಗಾಲದ ಗೋಣದಿಂದ ಇವತ್ತು ತೊಂದರೆಗಳಿಗೆ ಒಳಗಾಗಿದ್ದಾನೆ. ಇವತ್ತು ಅವನು ಖಾಲಿ ಜಮೀನಿರಲಿ ಅಥವಾ ಅವನು ಬಿತ್ತದ್ದು ಒಂದು ವಾರದಲ್ಲಿ ಹರಿಗಿರ್ಬೋದು. ಯಾಕಂತಂದ್ರೆ ಇವತ್ತು ಖಾಲಿ ಜಮೀನಿದ್ದರೂ ಕೂಡ ಅವನು ವರ್ಷಾನುಗಟ್ಟಲೆ ಆ ಭೂಮಿಯನ್ನು ಉಳುಮೆ ಮಾಡಿ ಸಾಕಷ್ಟು ಕಟ್ಟುಬಿಟ್ಟಿರ್ತಾನೆ. ಭಾಳ ಅಂದ್ರೆ ಅವನು ಬಿತ್ತನೆ ಮಾಡೋದಿಲ್ಲ, ಯಾಕಂದ್ರೆ ಮಳೆನೇ ಆಗೋದಿಲ್ಲ ಮತ್ತು ಅದರ ಮೇಲೆ ಹಲವಾರು ಸಾಲ ವಗೇರೆ ಏನೇನೋ ತೆಗೆದುಕೊಂಡಿರ್ತಾರೆ. ಅದಕ್ಕೆ ನಮ್ಮದೇನು ಉದ್ದೇಶ ಅಂದರೆ ಪ್ರತಿಯೊಬ್ಬ ರೈತರಿಗೂ, ಯಾರು ಜಮೀನ್ದಾರ, ಯಾರು ಜಮೀನು ಇದ್ದಂಥ ರೈತರು ಏನಿದ್ದಾರೆ ಎಲ್ಲ ರೈತರಿಗೂ ಕೂಡ ಇವತ್ತು ಬರ ಪರಿಹಾರ ಸಿಗಬೇಕನ್ನುವಂಥ ಉದ್ದೇಶದಿಂದ ಇವತ್ತಿನ ದಿವಸ ನಾವು ಈ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಮತ್ತು ಪರಿಹಾರ ಸಿಕ್ಕಿಲ್ವ ಅಥವಾ ತಾರತಮ್ಯ ಆಗ್ತದೆ ಏನಂತ ಏನಾಗಿ ಪರಿಹಾರ ಕೆಲವು ಜನರಿಗೆ ಸಿಕ್ಕಿದೆ, ಕೆಲವರು ಜನರಿಗೆ ಸಿಕ್ಕಿಲ್ಲ. ಅದು ಯಾಕೆ ಅನ್ನೋದು ನಮ್ಮ ಸರಿಯಾದ ಮಾನದಂಡ ನಮ್ಗೆ ಸಿಗ್ತಾ ಇಲ್ಲ. ಅದು ಯಾವುದೇ ಮಾನದಂಡ ಇದ್ರೂ ಕೂಡ ಪ್ರತಿಯೊಬ್ಬ ರೈತರಿಗೂ ಕೂಡ ಇವತ್ತು ಪರಿಹಾರ ಸಿಗಬೇಕು ಅನ್ನುವಂಥ ನಮ್ದು ಉದ್ದೇಶ. ರೋಣ ತಾಲೂಕು ಅಷ್ಟೇ ಇಲ್ಲ, ಇಡೀ ರೋಣ ತಾಲೂಕಿನಲ್ಲಿ, ಗದಗ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನ ಮಟ್ಟದಲ್ಲಿ ನಾವು ವಿಚಾರ ಮಾಡಿದಾಗ ನಮ್ಮಲ್ಲೇ ಭಾಳ ಜನರು ಇವತ್ತು ಉಳಿದಿದೆ, ಅವ್ರಿಗೆ ಕೊಡಬೇಕು ಅನ್ನೋ ಒಂದು ಒತ್ತಾಯಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಅಧಿಕಾರಿಗಳು ಏನಂತಾರ, ಕೆಲವೊಂದು ಹೇಳ್ತಾರೆ ಅವರು, ಅದು ಸರಿಯಾದ ರೀತಿಯಲ್ಲಿ ಗೊತ್ತಿಲ್ಲ. ಅಧಿಕಾರಿಗಳು ಹೇಳ್ತಾರೆ ಅದೇನೋ ಒಂದು ಅರ್ಜಿ ಬಿಟ್ಟಿದ್ದಾರೆ, ಬಂದು ನೀವು ಅರ್ಜಿ ಕೊಟ್ಟರೆ ನಾವು ಮುಂದೆ ಕಳಿಸ್ತೀವಿ ಅನ್ನೋ ಮಾತು ಮಾಡಿದ್ದಾರೆ. ಕೆಲವೊಬ್ರು ಹಾಗೆ ಇದು ಸುದ್ದಿ, ಏನಪ್ಪ ಕೆಲವು ಮಂದಿ ಬಿತ್ತಿಲ್ಲ, ಆ ಹೊಲ ಕರೆ ಹೊಲ ಇದ್ರು ಕೊಟ್ಟಿಲ್ಲ, ಹಾಗೆ ಈಗ ಅನ್ನುವಂಥ ಒಂದು ಮಾಹಿತಿ ನಮಗೆ ಸಿಕ್ಕಿದೆ. ಆದರೆ ಆ ಮಾಹಿತಿ ಪ್ರಕಾರ ಹೋಗಬಾರ್ದಂತ ಸರ್ಕಾರಕ್ಕೆ ನಾವು ಮನವಿ ಮಾಡ್ಲಿಕ್ಕೆ ಬಂದಿದ್ದೇವೆ. ನಿಮ್ಮ ಸರ್ಕಾರ ನಮ್ಮ ಸರ್ಕಾರ ಇದ್ರೂ ಕೂಡ ನಮ್ಮ ಸರ್ಕಾರದ ಮೇಲೆ ನಾವು ಏನು ಹೇಳೋದಿಲ್ಲ. ನಮ್ಮ ಸರ್ಕಾರ ಸಾಕಷ್ಟು ಪರಿಶ್ರಮ ಪಟ್ಟು ಸಾಕಷ್ಟು ಹೋರಾಟ ಮಾಡಿ ಕೇಂದ್ರ ಸರ್ಕಾರದಿಂದ ಬರುವಂಥ ಏನಿವತ್ತು ನಮ್ಮ ಪರಿಹಾರವನ್ನು ಕೂಡ ಇವತ್ತು ಕಾನೂನಾತ್ಮಕ ಹೋರಾಟ ಮಾಡಿ ತೆಗೆದುಕೊಂಡಿದೆ. ಇವತ್ತು ಸರ್ಕಾರ ತಪ್ಪು ಮಾಡಿದೆ ಅಂತ ನಾವು ಸರ್ಕಾರ ವಿರುದ್ಧ ಅಲ್ಲ, ಸರ್ಕಾರ ಏನೋ ಒಂದು ಆದೇಶ ಮಾಡಿರ್ತದೆ, ಎಲ್ಲೋ ಕೆಲವೊಂದು ಹಲವಾರು ಇದರ ದೋಷ ಅಥವಾ ವಗೇರಿಯಿಂದ ಏನೋ ಮುಟ್ಟಿರಕ್ಕಿಲ್ಲ, ಅದನ್ನು ಸರಿಪಡಿಸಿಕೊಂಡು ಎಲ್ಲರಿಗೂ ಮುಟ್ಟೋಗಿ ಮಾಡಲಿ. ಯಾವ ಸರ್ಕಾರ ಇದ್ದರೂ ಕೂಡ ರೈತರೇ. ಇದೇನು ಹೋರಾಟ ಇರೋದು ರೈತರ ಸಂಬಂಧ. ಇದರಲ್ಲಿ ಒಂದೇ ಸರ್ಕಾರದ ರೈತರು ಇರೋಂಗಿಲ್ಲ, ಎಲ್ಲ ಸರ್ಕಾರದ ರೈತರು, ಎಲ್ಲ ಪಕ್ಷದ ರೈತರು, ಎಲ್ಲರೂ ಕೂಡ ರೈತರು ಇರ್ತಾರೆ. ಸಮಗ್ರ ರೈತ ಬಾಂಧವರಿಗೆ ಅನುಕೂಲ ಆಗುವಂಥ ಉದ್ದೇಶದಿಂದ ಇವತ್ತು ನಾವು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ. ಇಲ್ಲ, ಸರ್ಕಾರ ಮಟ್ಟದಲ್ಲಿ ಆಗೈತೋ ಇಲ್ಲೋ ಗೊತ್ತಿಲ್ಲ, ನಮಗೆ ಹಿಂಗಾಗಿದೆ. ಮುಂದೆ ಆದಷ್ಟು ಬೇಗನೆ ಇದನ್ನು ಸರಿಪಡಿಸಿಕೊಂಡು ಎಲ್ಲ ರೈತರಿಗೆ ಮುಟ್ಟೋಗಿ ಮಾಡ್ರಿ ಅಂತ ನಾವು ಅವ್ರಿಗೆ ಕಳಕಳಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಜಿಲ್ಲಾ ಆಡಳಿತ ಮತ್ತು ಮಾಡಿದ್ದಾರೆ, ಜಿಲ್ಲಾ ಆಡಳಿತವರು ಸ್ಪಂದನೆ ಮಾಡಿದ್ದಾರೆ. ಅವರು ನಾವು ಕೂಡ ಮಾತಾಡಿದ್ವಿ, ನೀವು ಬನ್ನಿ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈಗಾಗಲೇ ನಿನ್ನೆ ಒಂದು ಏನು ಮೀಟಿಂಗ್ ಇತ್ತು ಬೆಂಗಳೂರಲ್ಲಿ, ಅಲ್ಲಿಯೂ ಕೂಡ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಅವ್ರಿಗೇನು ಗಮನಕ್ಕೆ ತಂದು ಕೂಡ ಇಮಿಡಿಯೇಟ್ಲಿ ಅವ್ರು ಹೋಗಿ ಆ ಮೀಟಿಂಗ್ನಲ್ಲಿ ಅಟೆಂಡ್ ಮಾಡಿ ಈ ವಿಷಯದ ಬಗ್ಗೆ ಅವರು ಕೂಡ ಪ್ರಸ್ತಾವನೆ ಮಾಡಿದ್ದಾರೆ. ಮತ್ತು ಒಟ್ಟಿನ ಮೇಲೆ ನಾವು ಡೆಪ್ಟಿ ಕಮಿಷನರ್ ಮುಖಾಂತರ ಜಿಲ್ಲಾಡಳಿತದಲ್ಲಿ ಎಲ್ಲ ಮಾಹಿತಿ ಇರ್ತೈತೆ. ಅದಕ್ಕೆ ಜಿಲ್ಲಾಡಳಿತದ ಮುಖಾಂತರ ಇವತ್ತು ನಾವು ಸರ್ಕಾರಕ್ಕೆ ಈ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಆರ್.ಎಸ್. ಪಾಟೀಲ್, ರಾಜ್ಯದ ಪ್ರತಿಯೊಬ್ಬ ರೈತ ಬರದಿಂದ ತತ್ತರಿಸಿದ್ದಾನೆ. ಬರ ಕಾರಣಕ್ಕೆ ಕೆಲ ರೈತರು ಬಿತ್ತನೆ ಮಾಡಿಲ್ಲ, ಹೀಗಾಗಿ ಅವರನ್ನ ಅನರ್ಹ ಎಂದು ಪರಿಗಣಿಸಲು ಸಾಧ್ಯವಿಲ್ಲ. ಹೀಗಾಗಿ ಬಿತ್ತನೆ ಮಾಡಲಿ ಮಾಡದೇ ಇರಲಿ, ಜಮೀನು ಇರುವ ಪ್ರತಿಯೊಬ್ಬ ರೈತನಿಗೂ ಪರಿಹಾರ ಸಿಗಬೇಕು ಎಂದು ಒತ್ತಾಯಿಸಿದರು. ಇದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಅಲ್ಲ, ರಾಜ್ಯ ಸರ್ಕಾರ ರೈತರ ಪರವಾಗಿಯೇ ಇದೆ. ರೈತರಿಗೆ ಬರ ಪರಿಹಾರ ಕೊಡಬೇಕು ಎನ್ನುವ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಕೇಂದ್ರದಿಂದ ಪರಿಹಾರ ಪಡೆದುಕೊಂಡಿದೆ. ಆ ಹಣ ಎಲ್ಲ ರೈತರಿಗೂ ಸಿಗಬೇಕು ಎನ್ನುವ ಉದ್ದೇಶದೊಂದಿಗೆ ಮನವಿ ಮಾಡಿಕೊಂಡಿದ್ದೇವೆ ಎಂದು ತಿಳಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವ ಎಚ್.ಕೆ. ಪಾಟೀಲ್, ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಅನ್ನು ವಿನಾಯಿತಿ ನೀಡಿದ್ದಾರೆ. ಒಂದು ಅಂದರೆ ಬರದ ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ ಚರ್ಚೆ ಮಾಡೋದಕ್ಕಾಗಿ ಸಭೆ ನಡೆಸೋದು, ಹಾಗೂ ಈ ನಮ್ಮ
ಕೆಲಸಗಳನ್ನು ಏನು ಈಗಾಗಲೇ ಟೆಂಡರ್ ಕರೆದಿದ್ದರು ಅವು ವರ್ಕ್ ಆರ್ಡರ್ ಕೊಡಬೇಕಾಗಿತ್ತು ಅಥವಾ ಅಭಿವೃದ್ಧಿ ಕೆಲಸಗಳ ಟೆಂಡರ್ ಕರಿಬೇಕಾಗಿತ್ತು. ಅವುಗಳನ್ನು ಕರಿಬೋದು, ವರ್ಕ್ ಆರ್ಡರ್ಗಳನ್ನು ಕೊಡ್ಬೋದು, ಕೆಲಸ ಪ್ರಾರಂಭ ಮಾಡ್ಬೋದು ಅನ್ನೋದನ್ನು ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಇವತ್ತು ನಾನು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯೊಳಗೆ ಬರದ ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ ವಿಶೇಷವಾಗಿ ಚರ್ಚೆ ಮಾಡೋದಕ್ಕೆ ಸಭೆ ಕರೆದಿದ್ದೇನೆ. ಆ ಸಭೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡ್ತೀವಿ. ಇವತ್ತು ನಾ ಬಂದ ಕೂಡಲೇ ತಾವು ಎಲ್ಲರೂ ಇದ್ರಿ, ರೋಣ ಭಾಗದ, ಗದಗ ಭಾಗದ, ನರಗುಂದ ಭಾಗದ, ಶಿರಟ್ಟಿ ಭಾಗದ ರೈತರು, ರೈತ ಮುಖಂಡರು ಎಲ್ಲರೂ ಭೇಟಿಯಾದರು. ಅವ್ರದ್ದೆಲ್ಲರದು ಒಂದು ಒತ್ತಾಯ ಏನು ಅಂದರೆ, ಕೆಲವು ಅರ್ಹರಾಗಿರ್ತಕ್ಕಂಥ ರೈತರಿಗೆ ಬರ ಪರಿಹಾರ ಏನು ಸಿಗಬೇಕಾಗಿತ್ತು, ಸಿಕ್ಕಿಲ್ಲ. ನಮ್ಮ ಜಿಲ್ಲೆಯೊಳಗೆ 1,13,000 ರೈತರಿಗೆ ಬರ ಪರಿಹಾರ ಸಿಕ್ಕಿದೆ. 22,300 ರೈತರಿಗೆ ಅವ್ರನ್ನ ಅನರ್ಹರು ಅಂಥೇಳಿ ಗುರುತಿಸಿದ್ದಾರೆ. ಅದರೊಳಗೆ 9,800 ರೈತರು ಪಡ ಜಮೀನು, ಖಾಲಿ ಜಮೀನು ಅಂಥೇಳಿ ಅವ್ರನ್ನ ಅನರ್ಹಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಪಡ ಜಮೀನು ಅಷ್ಟು ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲವೇ ಇಲ್ಲ. ಈ ಖಾಲಿ ಜಮೀನು ಅಂತಂದರೆ ನಾವು ಬೀಜ ಬಿತ್ತಿರ್ತೀವಿ, ಹುಟ್ಟಿರೋದಿಲ್ಲ. ನಾವು ಬಿತ್ತಿರ್ತೀವಿ, ಒಂದು 4 ಇಂಚ್ ಬರ್ತದೆ, ಹರಗಿರ್ತೀವಿ. ಅವನ್ನೆಲ್ಲ ಇವರು ಪಡ ಜಮೀನು ಅಥವಾ ಖಾಲಿ ಜಮೀನು ಅಂತೇಳಿ ಹಿಡ್ದಂಗೆ ಕಾಣುತ್ತೆ. ಅದನ್ನು ಹಾಗೆ ಹಿಡಿಯೋದು ಸರಿಯಲ್ಲ ಅನ್ನುವಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇನೆ. ಹಾಗೂ ಮೊನ್ನೆ ಕಾರ್ಯದರ್ಶಿಗಳ ಸಭೆಯನ್ನು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗೆ ನಡೀತು. ಅವತ್ತು ಆ ವಿಷಯವನ್ನು ಎತ್ತಿ ಮಾತಾಡಿದ್ದೇವೆ. ರೈತರಿಗೆ ಯಾರು ಅರ್ಹರಿದ್ದಾರೆ ಅವರಿಗೆ ನ್ಯಾಯ ಕೊಡಿಸೋದಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಜಿಲ್ಲೆಯ ಅರ್ಹ ರೈತರಿಗೆ ಬರ ಪರಿಹಾರ ಸಿಕ್ಕಿಲ್ಲ ಎನ್ನುವುದು ರೈತರ ಅಹವಾಲು. ಸದ್ಯ ಜಿಲ್ಲೆಯ 1.13 ಲಕ್ಷ ರೈತರಿಗೆ ಬರ ಪರಿಹಾರ ಸಿಕ್ಕಿದೆ. 22,300 ರೈತರಿಗೆ ಅನರ್ಹರು ಎಂದು ಗುರುತಿಸಿದ್ದಾರೆ. ಆ ಪೈಕಿ 9,800 ರೈತರು ಜಮೀನು ಪಡ ಬಿಟ್ಟಿರುವ ಕಾರಣಕ್ಕೆ ಅಂತವರನ್ನ ಅನರ್ಹ ಮಾಡಿದ್ದಾರೆ. ಅಷ್ಟು ದೊಡ್ಡ ಸಂಖ್ಯೆಯ ರೈತರು ಜಮೀನು ಖಾಲಿ ಬಿಡಲು ಸಾಧ್ಯವಿಲ್ಲ. ಈ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇವೆ. ಅರ್ಹ ರೈತರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡುವೆ ಎಂದು ಭರವಸೆ ನೀಡಿದರು. ಐಎಸ್ ಪಾಟೀಲ್ ಮಾಜಿ ಅಧ್ಯಕ್ಷರು, ಕೆಸಿಸಿ ಬ್ಯಾಂಕ್, ಎಚ್ಎಸ್ ಸೋಂಪುರ್ ಒಬಿಸಿ ರಾಜ್ಯ ಉಪಾಧ್ಯಕ್ಷರು, ಕೆಪಿಸಿಸಿ, ಸಿದ್ದಣ್ಣ ಬಂಡಿ ಕಾಂಗ್ರೆಸ್ ಮುಖಂಡರು, ವೀರಣ್ಣ ಶೆಟ್ಟರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರೋಣ, ಶರಣಪ್ಪ ಬೆಟಗೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನರೇಗಲ್ಲ, ಶಂಕರಗೌಡ ಪಾಟೀಲ್ ರೈತ ನಾಯಕರು, ಪ್ರಭು ಮೇಟಿ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರು, ಎಡಿ ಕೋಲ್ಕಾರ್ ಕೆಪಿಸಿಸಿ ಅಲ್ಪಸಂಖ್ಯಾತರ ಪ್ರಧಾನ ಕಾರ್ಯದರ್ಶಿಗಳು, ವೀರನಗೌಡ ಗೌಡರ್, ಯಲ್ಲಪ್ಪ ಬಂಕದ್, ಶರಣಪ್ಪ ಚಳಗೇರಿ, ಕನಕಪ್ಪ ಕಲ್ಲವಡ್ಡರ್, ಶಿವನಗೌಡ ಪಾಟೀಲ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ದಿ ಫ್ರೈಡೇ ಟೈಮ್ಸ್ ನ್ಯೂಸ್, ಗದಗ್.